ಸಂದರ್ಭದಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಇರಲಿ, ಈಗ ಪ್ರಜ್ವಲ್ ರೇವಣ್ಣನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ನೀವೀಗೇನು ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ಲೈವ್ ದೃಶ್ಯಾವಳಿ. ಒಂದಷ್ಟು ಇಮಿಗ್ರೇಷನ್ ಪ್ರಕ್ರಿಯೆಗಳನ್ನು ಮುಗಿಸ್ತಾ ಇದ್ದಾರೆ. ಆ ಇಮಿಗ್ರೇಷನ್ ಪ್ರಕ್ರಿಯೆ ಇನ್ನೊಂದು 5 ರಿಂದ 6 ನಿಮಿಷದಲ್ಲಿ ಮುಕ್ತಾಯ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಹೇಗೆ ಕರ್ಕೊಂಬರ್ತಾರೆ, ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದೇ ಕುತೂಹಲ. ಹೊರಗಡೆ ಬರೋವರೆಗೂ ಕೂಡ ಯಾವುದೇ ಗೇಟಲ್ಲಿ ಬರಲಿ ನಾವು ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತೀವಿ. ನಮ್ಮ ಟೀಮ್ ಎಲ್ಲ ಗೇಟಲ್ಲೂ ಕೂಡ ಕಾಯ್ಕೊಂಡು ನಿಂತಿದೆ. ಯಾವ ಗೇಟಲ್ಲಿ ಬಂದರೂ ಕೂಡ ದೃಶ್ಯಾವಳಿ ನಿಮಗೆ ತೋರಿಸೋದು ಪಕ್ಕ. ನಮ್ಮ ಇಡೀ ಟೀಮ್ ರೆಡಿ ಆಗಿದೆ. ಯಾವುದೋ ದೃಶ್ಯಾವಳಿ ಬರ್ತಾ ಇದೆ ಈಗ ನಿಮಗೆ ತೋರಿಸೋದಕ್ಕೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಒಂದಷ್ಟು ಮೂಮೆಂಟ್ಗಳಾಗ್ತಾ ಇದೆ. ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತಲ್ಲಿ, ಯಾಕೆಂದರೆ ಬೇರೆ ಪ್ಯಾಸೆಂಜರ್ಗೂ ಕೂಡ ತೊಂದರೆ ಆಗಬಾರ್ದು. ಬೇರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗದಂತೆ SIT ಈಗ ಬಸ್ ಬರ್ತಾ ಇದೆ. ನೋಡಿ, ಬಸ್ ಬರ್ತಾ ಇದೆ. ಈ ಬಸ್ಸಲ್ಲಿ ಇಲ್ಲ, ಅದು ಖಾಲಿ ಬಸ್ ಅದು ಹೋಗ್ತಾ ಇದೆ. ಅದಕ್ಕೆ ಬಸ್ಗಳಲ್ಲಿ ಹೋಗ್ತೀವಿ. ಏರ್ಪೋರ್ಟ್ಗೆ ಹೋಗಿರೋರು ಗೊತ್ತಿರ್ತದೆ ಚೆನ್ನಾಗಿ, ಪ್ರಯಾಣಿಕರನ್ನು ಕರೆದುಕೊಂಡು ಹೋಗೋದಕ್ಕೆ, ಕರ್ಕೊಂಡು ವಾಪಸ್ ಬರೋದಕ್ಕೆ ಅಲ್ಲಿ ಬಸ್ಗಳನ್ನು ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಇಂಟರ್ನ್ಯಾಷನಲ್ ಫ್ಲೈ ಮಾಡೋರು ಗೊತ್ತಿರುತ್ತೆ, ಅವ್ರಿಗೆ ಬಸ್ಗಳು ಕರ್ಕೊಂಡು ಹೋಗಲ್ಲ. ಯೂಶ್ವಲಿ ನೇರವಾಗಿ ಕರ್ಕೊಂಬಂದು ಎಕ್ಸಿಟ್ ಗೇಟ್ ಹತ್ರನೇ ಬಿಡ್ತಾರೆ. ಸೊ ಅವರು ಬಂದು ಆ ಮೂಲಕ ಬಂದು ಬ್ಯಾಗೇಜ್ ಹತ್ರ ತಮ್ಮ ಲಗೇಜ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಹೊರಗಡೆ ಬರ್ತಾರೆ. ಎಕ್ಸಿಟ್ ಮೂಲಕ ಹೊರಗಡೆ ಬರ್ತಾರೆ. ಹೊರಗೆ ಬರುವಂಥ ಸಂದರ್ಭದಲ್ಲಿ ಅವರು ತಮ್ಮ ಲಗೇಜ್ಗಳನ್ನು ತೊಗೊಂಡು ಬರ್ತಾರೆ. ಆದರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಅಷ್ಟು ಲಗೇಜ್ಗಳನ್ನು ತಂದಿದ್ರಲ್ಲ, ಆ ಲಗೇಜ್ ಸಮೇತವಾಗಿ SIT ಅವ್ರು ಕರ್ಕೊಂಬರ್ತಾರ. ಇಮಿಗ್ರೇಷನ್ ಪ್ರಕ್ರಿಯೆ ಗಮನಿಸ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಸುತ್ತುವರೆದಿರುವಂಥ SIT, ಪ್ರಜ್ವಲ್ ಜೊತೆ SIT 2 ಅಧಿಕಾರಿಗಳಿದ್ದಾರೆ. SIT ಅಧಿಕಾರಿಗಳು 2 ಇದ್ದಾರೆ ಪ್ರಜ್ವಲ್ ರೇವಣ್ಣ ಜೊತೆಯಲ್ಲಿ. ಪ್ರಜ್ವಲ್ ರೇವಣ್ಣ ಸುತ್ತುವರೆದಿದ್ದಾರೆ SITಯ ಅಧಿಕಾರಿಗಳು. ಈಗಾಗಲೇ ನೋಡ್ತಾ ಇದ್ವಿ, ಪ್ರಜ್ವಲ್ ಜೊತೆ SITಯ 2 ಅಧಿಕಾರಿಗಳು ಈಗಾಗಲೇ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ವಶಕ್ಕೆ ಪಡಿತಾ ಇದ್ದಾರೆ SIT ಅಧಿಕಾರಿಗಳು. ಪ್ರಜ್ವಲ್ ಜೊತೆ SITಯ 2 ಅಧಿಕಾರಿಗಳು. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡಬಹುದು. ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಬಂದಿರುವಂತದ್ದು. ಪ್ರಜ್ವಲ್ ಜೊತೆ ಈಗಾಗಲೇ SIT ಅಧಿಕಾರಿಗಳು ಇರುವಂತದ್ದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ವಿಮಾನದ ಬಳಿ ಬಂದ ಇಮಿಗ್ರೇಷನ್ ಅಧಿಕಾರಿಗಳು ಈಗಾಗಲೇ ವಿಮಾನದ ಬಳಿ ಬಂದಿದ್ದಾರೆ. ಪ್ರಜ್ವಲ್ ಅವರನ್ನ ಕರೆತರಲು ತಂಡ ಕೂಡ ಆಗಮಿಸಿದೆ. ವಿಮಾನದ ಬಳಿ ಇಮಿಗ್ರೇಷನ್ ಅಧಿಕಾರಿಗಳು ಬಂದಿದ್ದಾರೆ. ಪ್ರಜ್ವಲ್ ಅವರನ್ನ ಕರೆತರಲು ಬಂದ ಇಮಿಗ್ರೇಷನ್ ಅಧಿಕಾರಿಗಳು, ಇವರ ಇಮಿಗ್ರೇಷನ್ ಅದಾದ ನಂತರ SIT ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಡೈರೆಕ್ಟ್ ಅಲ್ಲಿಂದ ಕರೆತರ್ತಾರೆ SIT ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಮಾಡ್ತಾ ಇದೆ. ಇದೇ ಲುಫ್ತಾನ್ಸಾ ಏರ್ಲೈನ್ಸ್ ಅಲ್ಲಿ ಬಂದಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇರಬಹುದು, ಅಲ್ಲಿಂದ ಇಳ್ಕೊಂಡು ಬರ್ತಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಇಮಿಗ್ರೇಷನ್ ಕೂಡ ಎಲ್ಲ ಪ್ರಕ್ರಿಯೆ ಕೂಡ ಆರಂಭಗೊಂಡಿರುವಂತದ್ದು. ಎಲ್ಲ ಪ್ರಕ್ರಿಯೆಯನ್ನ ಮುಗಿದ ನಂತರ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡ್ತಾರಾ, ಇಲ್ಲ CID ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಆ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿಗಳು ಕೂಡ ಆನ್ ಸ್ಟಾಪ್ ಅಲ್ಲಿ ಇದ್ದಾರೆ. ಅಲ್ಲಿಂದನೇ ಲೈವ್ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ನೋಡೋಣ, ಅದು ಕೂಡ ಇಂಟ್ರೆಸ್ಟಿಂಗ್ ಸಂಗತಿ. ಅದರ ಜೊತೆಗೆ ಈಗ ಏರ್ಲೈನ್ಸ್ ಅಲ್ಲಿ ಬಂದಿರುವಂತ ಪ್ರಜ್ವಲ್ ರೇವಣ್ಣ ಅವರ ಜೊತೆ 2 SIT ಅಧಿಕಾರಿಗಳು ಕೂಡ ಇದ್ದಾರೆ. ಅವ್ರನ್ನ ಕವರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಬೇರೆ ಕಡೆ ಹೋದ್ರೆ ಅಥವಾ ಹೇಳೋಕ್ಕಾಗಲ್ಲ, ಎಲ್ಲ ಕಡೆಯಿಂದಲೂ ಕೂಡ ಕವರ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಕೂಡ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಒಂದಿಷ್ಟು ಪ್ರೊಸೆಸ್ ಅವರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟಿಗೂ ಕೂಡ ಅವರು ಸ್ಟಾಂಪ್ ಅನ್ನು ಹಾಕಬೇಕಾಗುತ್ತೆ. ಆತ ಬಂದಿದ್ದಾನೆ, ಇವರ ಪ್ರೊಸೆಸ್ ಅಂತ ಹೇಳಿದ್ರೆ ಇವರು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ SIT ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕಾನೂನು ಪ್ರೊಸೆಸ್ಗಳಿರುವಂಥದ್ದು. ಅದರ ನಿಟ್ಟಿನಲ್ಲೂ ಕೂಡ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಈಗಾಗಲೇ ಪ್ರಕ್ರಿಯೆಯನ್ನು ಆರಂಭಗೊಂಡಿದ್ದಾರೆ.
ಈ ಎಲ್ಲ ಪ್ರಕ್ರಿಯೆ ಆದ ನಂತರ SIT ಅಧಿಕಾರಿಗಳು ನೇರವಾಗಿ ಆತನನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ನಾಳೆಯಿಂದ ಡ್ರಿಲ್ ಶುರು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾರೆ. ಏನಪ್ಪ ಏನ್ ಕತೆ, ಧ್ವನಿ ಇರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋದಲ್ಲಿ ಏನೆಲ್ಲ ಗಮನಿಸಿರ್ಬೋದು, ಅದೆಲ್ಲವನ್ನು ಕೂಡ